ಸರ್, ಈ ಸಂದರ್ಶನಕ್ಕೆ ತಯಾರಿದ್ದೀರಾ? ದಯಮಾಡಿ ನಮಸ್ಕಾರ, ತಯಾರಿದ್ದೇನೆ. ಸರ್, ಮೊದಲನೇದಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಒಂದು ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಅರಾಜಕತೆ ಸೃಷ್ಟಿ ಮಾಡ್ತಾ ಇದೆ ಹಂಗಂತೇಳಿ ಬಿಜೆಪಿ ಆರೋಪ. ಸರ್, ತಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಬಿಜೆಪಿಯವರು ಇದೊಂದೇ ವಿಚಾರಕ್ಕೆ ಕಾಂಗ್ರೆಸ್ ಮೇಲೆ ಏನು ಆರೋಪ ಮಾಡ್ತಾ ಇಲ್ಲ. ಕಾಂಗ್ರೆಸ್ನವರು ಯಾವುದೇ ಆಡಳಿತಾತ್ಮಕವಾದಂಥ ಬದಲಾವಣೆ ಇರ್ಬೋದು, ಹೋರಾಟಗಳಿರ್ಬೋದು, ಅವರು ಮಾಡಿದಂಥ ತಪ್ಪುಗಳ ಬಗ್ಗೆ ಆಗಿಂದಾಗೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾನೇ ಇದೆ ಮತ್ತು ಅದರ ಮಿತ್ರ ಪಕ್ಷಗಳು ಕೂಡ ಜೊತೆಗೂಡಿ ಕೈಗೂಡಿಸಿ ಅದಕ್ಕೆ ಶಕ್ತಿಯನ್ನು ಕೂಡ ತುಂಬ್ತಾ ಇದೆ. ಏನು ಈ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಗೊಂದಲಗಳಾಗಿದೆ, ಅವ್ಯವಹಾರಗಳಾಗಿದೆ. ಸುಮಾರು 70ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಗಳು ಕಳೆದ 12 ವರ್ಷಗಳಿಂದ ಈಚೆಗೆ ಸೋರಿಕೆ ಆಗಿರುವುದು ಜಾಹೀರಾತಾಗಿದೆ. ಇಂಥ ಸನ್ನಿವೇಶದಲ್ಲಿ 80 ಸಾರಿ ಮಾಡಿದಂಥ ತಪ್ಪನ್ನು ನಾವು ಇನ್ನೂ ಒಳಕ್ಕೆ ಹಾಕಬೇಕು, ಕ್ಷಮಿಸ್ಕೊಳ್ಬೇಕು ಅಂದರೆ ನಾವು ಏನು ಹೇಳೋದು? ಹಾಗಾಗಿ ವಿರೋಧ ಪಕ್ಷದವರು ಮಾತಾಡೋದೇ ತಪ್ಪ. ಮಕ್ಕಳ ವಿದ್ಯಾಭ್ಯಾಸ, ಇವತ್ತಿನ ಮಕ್ಕಳೇ ಮುಂದಿನ ದೇಶದ ಭವಿಷ್ಯತ್ತಿನ ಪ್ರಜೆಗಳು, ನಾಯಕರು ಅಂತ ನಾವೇನು ಬಿಂಬಿಸ್ಕೊಂಡಿದ್ದೀವಿ, ಅದಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಅದನ್ನೇ ನೀವು ಬೇಡ, ನಮ್ಮ ರಾಜ್ಯಗಳಲ್ಲೇ ನಾವು ಮಾಡ್ತೀವಿ ಅಂತೇಳಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯಾ ರಾಜ್ಯದಲ್ಲಿ ಸ್ಥಳೀಯ ಮಟ್ಟದ ಪರೀಕ್ಷೆಗಳನ್ನು ಬರೆದುಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಭಾಷೆಗಳಲ್ಲೇ ಬರೆಯೋದ್ರ ಮೂಲಕ ಮಕ್ಕಳಿಗೆ ಉತ್ತೇಜನ ಕೊಡುವಂಥ ಕೆಲಸ ಕಾರ್ಯಗಳನ್ನು ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸನ್ನಿವೇಶದಲ್ಲಿ ನಡ್ಕೊಂಡು ಬಂದಿದೆ. ಭಾರತೀಯ ಜನತಾ ಪಾರ್ಟಿಯವರ 2 ಆಡಳಿತದ ಅವಧಿಯಲ್ಲೂ ಕೂಡ ವ್ಯತ್ಯಾಸ ಆಗಿರಲಿಲ್ಲ. 2 ಆಡಳಿತದ ಮಧ್ಯಭಾಗದಲ್ಲಿ ಈ ಒಂದು ವಿಚಾರದ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಫಡ್ನವೀಸ್ ಅವರು ಮತ್ತು ನಡ್ಡಾ ಅವರು ಇವರೆಲ್ಲರೂ ಕೂಡ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಊಹಿಸಿದರು. ಆದರೆ ನಡ್ಡಾ ಅವರು ಸಾಕಷ್ಟು ಶಿಕ್ಷಣ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಿ ಇಡೀ ದೇಶದಲ್ಲಿ ಅರಾಜಕತೆ ಉಂಟು ಮಾಡಿರ್ತಕ್ಕಂಥದ್ದನ್ನು ಅನೇಕ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು ಎಲ್ಲರೂ ಕೂಡ ಇದರ ವಿರುದ್ಧವಾಗಿ ಮಾತಾಡಿದ್ದಾರೆ, ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರ ಪರ್ಸ್ನಲ್ ಹೋಗಿ ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಯಾವುದೇ ಮನವಿಯನ್ನೇ ಇಲ್ಲಿವರೆಗೂ ಪುರಸ್ಕಾರ ಮಾಡಿಲ್ಲ. ಈ ಎಲ್ಲ ಕಾರಣಗಳಿಂದ ಈ ಏನು 80 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಹೊರಹೊಮ್ಮಿದೆ, ಪರೀಕ್ಷೆಗೆ ಪೂರ್ವದಲ್ಲಿ ಅದು ತಪ್ಪು ಅಂತೇಳಿ ಎಲ್ಲರೂ ಕೂಡ ಖಂಡಿಸಿದ ಮೇಲೂ ಕೂಡ ಇಲ್ಲಿವರೆಗೂ ಪ್ರಧಾನಮಂತ್ರಿಗಳು ಮೌನವನ್ನು ಮುಚ್ಕೊಂಡಿದ್ದಾರೆ ಹೊರತು ಮೌನದಿಂದ ಈಚೆ ಬಂದೇ ಇಲ್ಲ. ಹಾಗಾಗಿ ಇಡೀ ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಯಿತು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಅನ್ಯಾಯ ಆಗಿದೆ, ನೋವಾಗಿದೆ, ಎಷ್ಟು ಮಕ್ಕಳ ಬಲಿದಾನ ಆಯಿತು, ಎಷ್ಟು ಮಕ್ಕಳು ಯಾವ್ಯಾವ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಹೋರಾಟಗಳನ್ನು ಮಾಡಿದ್ರು, ಇದನ್ನೆಲ್ಲವೂ ಕೂಡ ನಾವು ಮಾಧ್ಯಮದ ಮೂಲಕ, ವಾಹಿನಿಯ ಮೂಲಕ, ಪತ್ರಿಕಾ ರಂಗದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ, ಮಾತಾಡ್ತಾ ಇದ್ದೇವೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಇದು ಕಿವಿನೂ ಕೇಳಿಸ್ತಾ ಇಲ್ಲ, ಅವರಿಗೆ ತಲೆಗೂ ಹೋಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಏನು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅದನ್ನು ಖಂಡಿಸ್ತೇನೆ. ಸರ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೋರಾಟ ವಿದ್ಯಾರ್ಥಿಗಳಿಗೆ ಸೀಮಿತ ಆಗಬೇಕಾ? ಅಂದ್ರೆ ಇತರ ರಾಜಕೀಯ ಪಕ್ಷಗಳ ಪಾತ್ರ ಇದರಲ್ಲಿ ಇರಬಾರ್ದಾ? ಬೇರೆ ಸಂಘಟನೆಗಳು ಇದರಲ್ಲಿ ಬರಬಾರ್ದಾ? ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳ ಹಿಂದೆ ಯಾರು ಇರ್ತಾರೆ? ಅವರ ಪೋಷಕರಿರ್ತಾರೆ, ಅವರ ಅಭಿಮಾನಿಗಳಿರ್ತಾರೆ. ಅವರು ಮುಂದಿನ ಭವಿಷ್ಯತ್ತಿನಲ್ಲಿ ಅವ್ರು ಬೆಳಿಬೇಕು ಅಂತೇಳಿ ಅನೇಕ ಅವರ ಹಿತೈಷಿಗಳು, ಅವ್ರಿಗೆ ಮಾರ್ಗದರ್ಶಕರು ಎಲ್ಲರೂ ಕೂಡ ಇರೋ ಸನ್ನಿವೇಶದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅಥವಾ ಹಲವಾರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ, ನೋವಾದಾಗ ಯಾರು ಈಚೆ ಬರೋದೇ ಬೇಡವಾ? ಪೋಷಕರು ಮೊದಲು ಮಾತಾಡಿದ್ದಾರೆ. ಪೋಷಕರು ಮಾಡಿದ್ಮೇಲೆ ನಾವು ವಿರೋಧ ಪಕ್ಷದವರು ನಾವು ಸ್ವಾಭಾವಿಕವಾಗಿ ಅವ್ರು ಏನು ಅನ್ಯಾಯ ಆಗಿದೆ ಅದನ್ನು ಎತ್ತಿ ತೋರಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಕಳೆದ 1.5 ತಿಂಗಳಿನಿಂದ ಇದ್ರ ಬಗ್ಗೆ ನಮ್ಮ ನಾಯಕರು ರಾಜ್ಯದ ಮೂಲೆಗಳಲ್ಲಿ ಮಾತನಾಡಿದ್ದಾರೆ. ಅನೇಕ ರಾಜ್ಯದ ಸರ್ಕಾರದ ಸಂಘಟನೆಗಳು, ಸರ್ಕಾರೇತರ ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ತಪ್ಪಾಗಿರೋದನ್ನ ಗಮನಿಸಿದ್ದಾರೆ, ಖಂಡಿಸಿದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಹೋರಾಟ ನಡೀತಾ ಇದೆ ಅಂದ್ರೆ ಅದರಲ್ಲಿ ಎಲ್ಲರ ಪಾತ್ರ ಕೂಡ ಖಂಡಿತ ಇರಲೇಬೇಕು. ಯಾಕಂದ್ರೆ ಈ ದೇಶದಲ್ಲಿ ಮುಂದೆ ಜಗತ್ತಿಗೆ ಬೇಕಾಗಿರೋದು ಇವತ್ತಿನ ಮಕ್ಕಳ ರಕ್ಷಣೆ. ಹಂಗಾಗಿ ಆ ಪೋಷಕರ ಕರ್ತವ್ಯಗಳನ್ನ ಯಾವೆಲ್ಲ ಸಂಘಟನೆಗಳು ಸೇರ್ಕೊಂಡು ಮಾಡ್ತಾ ಇದ್ದಾವೆ. ಹಾಗಾಗಿ ಅದನ್ನು ತಪ್ಪಂತ ಹೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗ್ತಾ ಇದೆ
ಈ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ರಾಜಕೀಯ ಹಸ್ತಕ್ಷೇಪ. ನೋಡಿ, ಇತ್ತೀಚಿನ ದಿನಗಳಲ್ಲಿ, ಇಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಂಘಟನೆಗಳಿತ್ತು, ಸಂಸ್ಥೆಗಳನ್ನು ಕಟ್ತಿದ್ರು, ಸಂಘದ ಪದಾಧಿಕಾರಿಗಳ ಕೆಲಸ ಮಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಅದನ್ನು ಹೊರತೆಗೆಯಲಾಗಿದೆ. ಹಾಗಾಗಿ ಶಿಕ್ಷಣದಲ್ಲಿ ಯಾರೂ ಕೂಡ ಮೂಗು ತೂರಿಸುವಂಥ ಪ್ರಯತ್ನ ಇಲ್ಲಿವರೆಗೂ ಮಾಡಿಲ್ಲ, ಇಲ್ಲ, ಮುಂದೆ ಆಗೋದು ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ಹಾಗಾಗಿ ಅದರಲ್ಲಿ ಯಾವುದೇ ಸಂಘಟನೆಯವರಾಗಲಿ ರಾಜಕೀಯ ಪಕ್ಷದವರಾಗಲಿ ಅದರಲ್ಲಿ ಭಾಗಿಯಾಗೋದು ನನ್ನ ದೃಷ್ಟಿಯಲ್ಲೂ ಕೂಡ ಒಳ್ಳೆಯದಲ್ಲ, ಯಾರೂ ಆಗೂ ಇಲ್ಲ.